ಆಕ್ಚುಲಿ ನಾನು ಫಸ್ಟ್ ಎಫರ್ಟ್ ಇದು ಡಬ್ಬಿಂಗ್ ಮಾಡಕ್ ಹೋಗಿದ್ದು. ನನಗೆ ಶಶಾಂಕ್ ಮತ್ತೆ ಧನಂಜಯ ಒಂದು ಟ್ರೈ ಕೊಡು ಹೋಗಿ ಅಂತ ಡೈರೆಕ್ಟರ್ ಒಪ್ಕೊಂಡ್ರು. ಸೊ ಬಟ್ ದೆನ್ ಐ ಹ್ಯಾವ್ ಟು ಟೆಲ್ ಸರ್, ಯು ಹ್ಯಾವ್ ಡನ್ ಅನ್ ಅಮೇಸಿಂಗ್ ಜಾಬ್. ಲೈಕ್ ಬೈ ವಾಚಿಂಗ್, ಲೈಕ್ ವೈಲ್ ಡಬ್ಬಿಂಗ್ ಐ ಯೂಸ್ ಟು ಸಿ ಯು ದ ವೇ ಯು ಹ್ಯಾವ್ ವರ್ಕ್ಡ್. ಸೊ ನೀವು ಎಷ್ಟು ಸ್ಪಷ್ಟತೆಯಿಂದ ಅಂದ್ರೆ ದ ಕ್ಲಾರಿಟಿ ಯು ಗಿವ್. ಈವನ್ ಲೈಕ್ ನನಗೂ ಒಂದು ಸಮಸ್ಯೆ ಇದೆ, ನಾನು ತುಂಬ ಫಾಸ್ಟಾಗಿ ಮಾತಾಡ್ತೀನಿ, ಬಟ್ ನಂದು ಎಷ್ಟೊಂದು ಅರ್ಥ ಆಗಲ್ಲ. But the way you have spoken through the way you have narrated the whole film, it is amazing. Like I used to learn a lot while dubbing you. Like I could see the swag and everything. And at the same time, ನಾನು ಹೇಳಬೇಕು, ಡಾಲಿ ಧನಂಜಯ್ ಅವ್ರ ಫ್ಯಾನ್ಸ್ಗೆ ಈ ಸಿನಿಮಾದಲ್ಲಿ ಡಾಲಿ ಧನಂಜಯ್ ಕಾಣ್ತಿರೋ ರೀತಿ ಇದೆಯಲ್ಲ, ಇಟ್ ಈಸ್ ಲೈಕ್ ನನಗೆ ಬಹಳ ಇಷ್ಟ ಆಗೋ ರೀತಿ. ಲೈಕ್ ನಾನು ಈ ತರ ನೋಡ್ಬೇಕಿತ್ತು ಧನಂಜಯ್ನ ಅಂತ ನಾನು ಆಸೆ ಇಟ್ಕೊಂಡಿದ್ದು. ತುಂಬಾ ಸ್ವಾಗ್ ಅಲ್ಲಿ, ತುಂಬಾ ಸ್ಟೈಲಿಶ್ ಆಗಿ, ತುಂಬಾ ಸೂಪರ್ ಅಮೇಸಿಂಗ್ ಆಗಿ, ಅಂದ್ರೆ ಪ್ರತಿ ಪಾತ್ರವನ್ನು ಅವನು ಲೀಲಾಜಲವಾಗಿ ತುಂಬಾ ಬ್ಯೂಟಿಫುಲ್ ಆಗಿ ಹ್ಯಾಂಡಲ್ ಮಾಡ್ತಾರೆ. ಬಟ್ ದೆನ್ ಈ ಸಿನಿಮಾದಲ್ಲಿ ಇರೋ ಪಾತ್ರ ಏನಿದೆ ಅದ್ರ ಹೆಸರು ಡಾಲಿ ಅಂತ ಇದೆ. ಇಟ್ ಈಸ್ ಲೈಕ್ ನನಗೆ ಅದನ್ನ ನೋಡಿದಾಗೆಲ್ಲ ಬಹಳ ಖುಷಿ ಆಗ್ತಿತ್ತು. ಡಬ್ಬಿಂಗ್ ಮಾಡ್ಬೇಕಾದ್ರೆ ಅವ್ನು ಬರೋದು, ಸ್ವಾಗು, ಮತ್ತೆ ಆವಾಜ್ ಹಾಕೋದು, ಅದೆಲ್ಲವೂ. ಮತ್ತೆ ಒಂದು ಫೈಟ್ ಇದೆ, ಒಂದು ಡ್ಯಾನ್ಸ್ ಇದೆ, ಕಿಲ್ಲಿಂಗ್ ಇಟ್ ಲೈಕ್ 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 ಬಾಬ್. ಇವತ್ತು ನೋಡಿದೆ ಯಾವ್ದೋ ರೀಲ್ ಬಾಬ್ ಬಾಬ್ ಅಂತ. ಲೈಕ್ ಈ ಜನರೇಷನ್ಗೆ ತುಂಬಾ ಹತ್ರ ಆಗುವಂತ ಒಂದು ಬ್ಯೂಟಿಫುಲ್ ಮಾಸ್ ಕ್ಯಾರೆಕ್ಟರ್ ಇದರಲ್ಲಿ. ಅದಾದ್ಮೇಲೆ ಇಡೀ ಸಿನಿಮಾ ನಾನು ಡಬ್ಬಿಂಗ್ ಮಾಡ್ಬೇಕಾದ್ರೆ ನೋಡಿದೀನಿ, ಮಜಾ ಇದೆ. ಒಂದು ಕ್ಷಣ ನೀವು ಆ ಕಡೆ ಈ ಕಡೆ ನೋಡಕ್ಕಾಗಲ್ಲ. ನೀವು ಎಷ್ಟೋ ತನಕ ನೀವು ಗಮನ ಇಟ್ಟು ನೋಡ್ತೀರಾ, ಅಲ್ಲಿವರೆಗೂ ನಿಮ್ ಸಿನಿಮಾ ಜೊತೆಲಿ ಇರ್ತೀರಾ. ಒಂದು ಕ್ಷಣ ಮಿಸ್ ಆದ್ರೆ ಮತ್ತೊಂದ್ಸತಿ ಬಂದು ಕುತ್ಕೊಂಡು ನೋಡ್ತೀರಾ. ಅಷ್ಟು ಡೀಟೇಲ್ ಆಗಿ ಡೈರೆಕ್ಟರ್ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಯೂಶಲಿ ಬ್ಯಾಂಕಿಂಗ್ ಸಬ್ಜೆಕ್ಟ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಹೇಳ್ಬೇಕಾಗತ್ತೆ ಸಿನಿಮಾ, ಅಂದ್ರೆ ನಮ್ ಕಾಮನ್ ಆಡಿಯನ್ಸ್ಗೆ ತಲುಪಿಸ್ಬೇಕು ಅಂದ್ರೆ ಸ್ವಲ್ಪ ಜಾಸ್ತಿ ಹೇಳ್ಬೇಕಾಗತ್ತೆ. ಅದನ್ನ ತುಂಬಾ ಎಂಟರ್ಟೈನಿಂಗ್ ಆಗಿ ಹೇಳಿದ್ದಾರೆ. ಯಾವುದೇ ಭಾಗದಲ್ಲೂ ಎಲ್ಲೂ ಕೂಡ ಬೋರ್ ಹೊಡೆಯಲ್ಲ. ಸೊ ಖಂಡಿತವಾಗ್ಲೂ ಈ ಸಿನಿಮಾ ಜನಗಳಿಗೆ ಬಹಳ ಎಂಟರ್ಟೈನ್ ಮಾಡುತ್ತೆ ಅಂತ ನಾನು ಶೋರ್ ಆಗಿದ್ದೀನಿ. ಯಾಕಂದ್ರೆ ಜನಗಳಿಗೆ ಬೇಸಿಕಲಿ ಕಾನ್ ಸಿನಿಮಾಗಳು ಮತ್ತೆ ಯಾರು ದುಡ್ಡು ಮೋಸ ಮಾಡೋದು ಎಲ್ಲ ಬಹಳ ಖುಷಿ ಕೊಡುತ್ತೆ. ಸೊ ಅದು ಇದ್ರಲ್ಲಿ ತುಂಬಾ ತುಂಬಾ ಚೆನ್ನಾಗಿದೆ. ಅದಾದ್ಮೇಲೆ ನವೆಂಬರ್ 22ಕ್ಕೆ ನನ್ನ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ, ಮರ್ಯಾದೆ ಪ್ರಶ್ನೆ. ಸೊ ದಯವಿಟ್ಟು ಎಲ್ಲರೂ ಮರ್ಯಾದೆ ಪ್ರಶ್ನೆ ಕೂಡ ನೋಡಿ, ಜೀಬ್ರಾ ಕೂಡ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಎರಡು ಅದ್ಭುತವಾಗಿರೋ ಸಿನಿಮಾ, ತುಂಬಾ ಚೆನ್ನಾಗಿದೆ. ಎರಡೂ ತುಂಬಾ ಸ್ಟ್ರಗಲ್ ಮಾಡ್ತಿರೋ ಹುಡುಗರ ಕತೆ. ಎರಡರಲ್ಲೂ ತುಂಬಾ ಇಂಟೆನ್ಸ್ ಎಮೋಷನ್ಸ್ ಇದೆ. ಸೊ ಮರ್ಯಾದೆ ಪ್ರಶ್ನೆ, ಜೀಬ್ರಾ ಎರಡು ನೋಡಿ. ಥ್ಯಾಂಕ್ ಯು ವೆರಿ ಮಚ್.